ಎದುರಾಗ್ತಾ ಇರುವಂತಹ ಶೀತಲ ಸಮರಕ್ಕೆ ಔಷಧಿಯನ್ನ ಸುರ್ಜೇವಾಲಾ ಮೂಲಕ ಹೈಕಮಾಂಡ್ ಏನೋ ಕೊಡ್ತು. ಬಟ್ ಏನೇನು ಸಂದೇಶಗಳನ್ನು ಕೊಟ್ಟಿದ್ದಾರೆ ಅವರು ನೋಡಿ, ಡೀಟೇಲ್ಸ್ ಬಂತು. ದೂರು ದುಮ್ಮಾನ ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಮಾತಾಡಿ. ಬೆಂಗಳೂರಿನಲ್ಲಿ ಸುರ್ಜೇವಾಲಾ ಮೂಲಕ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ಕಳಿಸಿದೆ. ಈ ಬೆನ್ನಲ್ಲೇ ಬಹಿರಂಗ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆಯಾ, ಅಂದ್ರೆ ಬಹಿರಂಗ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆಯಾ. ಬಟ್ ಆಂತರಿಕ ಫೈಟ್ ಇನ್ನಷ್ಟು ಜೋರಾಗುತ್ತೆ. ಯಾರು ಕೂಡ ಓಪನ್ ಆಗಿ ಕ್ಯಾಮ್ರಾ ಮುಂದೆ ಬಂದು ಮೀಡಿಯಾ ಮುಂದೆ ಬಂದು ಏನು ಮಾತಾಡದೇ ಇದ್ರು ಅವ್ರವ್ರ ಸ್ಟ್ರಾಟಜಿಯನ್ನ ತಂತ್ರಗಾರಿಕೆಯನ್ನ ಲಾಬಿ ಮೂಲಕ, ಅಂದ್ರೆ ದಿಲ್ಲಿ ಮೆರವಣಿಗೆ ಅಂತ ನಾವೇನ್ ಕರಿತೀವಿ ಪೊಲಿಟಿಕಲ್ ಭಾಷೆಯಲ್ಲಿ, ಸೊ ಅದನ್ನ ಜಾಸ್ತಿ ಮಾಡ್ತಾರಾ ಅನ್ನೋದು ಕುತೂಹಲ. ಈಗ ಬಹಿರಂಗ ಕದನಕ್ಕೆ ವಿರಾಮವನ್ನ ಘೋಷಿಸಿ ಆಂತರಿಕ ಫೈಟ್ ಅನ್ನ ಜೋರು ಮಾಡ್ತಾರಾ ಅನ್ನೋದು ಒಂದ್ ಕಡೆ ಕುತೂಹಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ವಿರೋಧಿ ಬಣದ 4 ರಿಂದ 5 ಸಚಿವರು ದೆಹಲಿ ಚಲೋ ಮಾಡೋದಕ್ಕೆ ಸಿದ್ಧತೆಯನ್ನು ತೆರೆಮರೆಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಜನವರಿ ಕೊನೆಯ ವಾರದಲ್ಲಿ ಒಬ್ಬೊಬ್ಬರಂತೆ ದೆಹಲಿ ಚಲೋಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಮಾಹಿತಿ. ರಾಜ್ಯದ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತನಾಡೋದಕ್ಕೆ ನಿರ್ಧಾರವನ್ನ ಕೆಲವರು ಕೈಗೊಂಡಿದ್ದಾರೆ. ಎಲ್ಲರೂ ವೈಯಕ್ತಿಕ ಭೇಟಿಗೆ ಸಮಯಾವಕಾಶವನ್ನ ಕೇಳಿಕೊಂಡು ಭೇಟಿ ಮಾಡೋದಕ್ಕೆ ಅವಕಾಶ ಕೇಳ್ತಾರಂತೆ. ಬಟ್ ಇದನ್ನೆಲ್ಲ ಎಂಟರ್ಟೈನ್ ಮಾಡ್ತಾರಾ ಅವರು ಅನ್ನೋದು ಪ್ರಶ್ನೆ. ಕೇಳಿಸ್ಕೊಳ್ತಾರಾ? ಅಷ್ಟೊಂದು ಸಂಯಮವನ್ನ ದೆಹಲಿಯ ದೊರೆಗಳು ಇಟ್ಕೊಂಡಿದ್ದಾರೆ ಇವರು ವಿಚಾರದಲ್ಲಿ ಅನ್ನೋದು ಪ್ರಶ್ನೆ. ಆಮೇಲೆ ಪಕ್ಷದ ವೇದಿಕೆಯಲ್ಲಿ ಮಾತಾಡಿ ಅಂದ್ರೆ ಹೆಂಗೆ, ಎಲ್ಲಿ ಮಾತಾಡೋದು ಅನ್ನೋದು ಒಂದು ಕನ್ಫ್ಯೂಷನ್ ಎಲ್ರಿಗೂ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಮತ್ತೆ ಜಾಯಿನ್ ಆಗ್ತಾರೆ. ಸುಕೇಶ್, ಪಕ್ಷದ ವೇದಿಕೆ ಅಂತ ಹೇಳ್ತಾ ಇದ್ದಾರೆ ಸರಿ, ಬಟ್ ಎಲ್ಲಿ? CLP ಮೀಟಿಂಗ್ ನಲ್ಲೂ ಅವಕಾಶ ಇಲ್ಲ. ಮತ್ತೆ ಒಂದ್ ಕಡೆಗೆ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗು ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಅಂದ್ರೆ ಅಲ್ಲೂ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಕೆಮ್ಮಂಗೆ ಇಲ್ಲ ಅಂದಮೇಲೆ ಇನ್ನೆಲ್ಲಿ ಹೋಗ್ಬಿಟ್ಟು ನಮ್ಮ ಆರೋಗ್ಯ ಸಮಸ್ಯೆ ಬಗ್ಗೆ ಹೇಳ್ಕೊಳ್ಬೇಕು ಅನ್ನೋದು ಶಾಸಕರ ಮಾತು. ಸೊ ದಿಲ್ಲಿ ಮೆರವಣಿಗೆ ಒಂದೇ ಆಯ್ಕೆನ ಯಾರ್ಯಾರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಯಾರನ್ನ ಮೀಟ್ ಮಾಡಬೇಕು, ಇದನ್ನ ಎಂಟರ್ಟೈನ್ ಮಾಡುತ್ತಾ ಹೈಕಮಾಂಡ್ ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್. ಮತ್ತು ಪ್ರಮುಖವಾಗಿ ಸಚಿವರುಗಳು ವಿಶೇಷವಾಗಿ ಇತ್ತೀಚೆಗೆ ಡಿನ್ನರ್ ಪಾಲಿಟಿಕ್ಸು ಅಥವಾ ಪ್ರತ್ಯೇಕ ಹೇಳಿಕೆಯನ್ನು ಕೊಡ್ತಾ ಇದ್ದಂಥವ್ರು, ಅಂದರೆ ಅಧಿಕಾರ ಹಂಚಿಕೆ ಆಗುತ್ತೆ ಅಥವಾ ಆಗಲ್ಲ ಅನ್ನುವಂಥ ವಿಚಾರದಲ್ಲಿ ಏನಾಗಬೇಕು ಅಥವಾ ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಅನ್ನುವಂಥ ವಿಚಾರ ಒಂದು 4-5 ಸಚಿವರುಗಳು ಹೇಳಿಕೆಗಳನ್ನ ಕೊಟ್ಟಂಥದ್ದು ಒಂದಷ್ಟು ವಿವಾದವಾಗಿತ್ತು. ಪ್ರತ್ಯೇಕ ಸಭೆ ಕೂಡ ಸಾಕಷ್ಟು ವಿವಾದ ಪಡೆದು ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಆದರೆ CLP ಸಭೆಯ ಸಂದರ್ಭದಲ್ಲೂ ಕೂಡ ಸುರ್ಜೇವಾಲಾ ಅವರು ಅದೇ ಮಾತು ಹೇಳಿದರು ಅನ್ನುವಂಥದ್ದು, ಅಂದರೆ ಏನೇದರೂ ಪಕ್ಷದ ವೇದಿಕೆಯಲ್ಲಿ ಮಾತನಾಡಿ ಅನ್ನುವಂಥದ್ದು. ಅನಂತರ ಸತೀಶ್ ಜಾರಕಿಹೊಳಿ ಅವರು ಕೂಡ, ಅಂದರೆ ನೀವು ಇದ್ದರೆ ಇನ್ನೊಂದು ದಿನ ಸಾಕಷ್ಟು ಸಚಿವರು ಶಾಸಕರು ನಿಮ್ಮ ಜೊತೆ ಮಾತಾಡೋಕ್ಕೆ ಸಿದ್ಧರಿದ್ದಾರೆ, ಹಾಗಾಗಿ ನೀವು ಸಮಯವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು CLP ಸಭೆಯಲ್ಲಿ ಬಹಿರಂಗವಾಗಿ ಇಟ್ಟಿದ್ರು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಹಾಗಾಗಿ ಆ ಒಂದು ತಂಡ ಅಥವಾ ತಮ್ಮ ಒಂದಷ್ಟು ದೂರ ದುಮ್ಮಾನಗಳಿದ್ದಾವೆ, ಮಾತಾಡಬೇಕು ಅಂತ ಬಯಸ್ತಾ ಇರುವಂಥವ್ರು ಜನವರಿ ಕೊನೆಯ ವಾರದಲ್ಲಿ ಹೈಕಮಾಂಡ್ ಭೇಟಿಗೆ ಮುಂದಾಗುವ ಸಾಧ್ಯತೆ, ಅಂದರೆ ಎಲ್ಲರೂ ಒಟ್ಟಿಗೆ ಅಂತಲ್ಲ, 1 by 1 ಹೋಗ್ಬಹುದು, ಪ್ರತ್ಯೇಕವಾಗಿ ಭೇಟಿ ಮಾಡಿ ಏನು ಮಾತಾಡಬೇಕಿದೆ ನಾವು ಅನ್ನೋದನ್ನ ಮಾತಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇರುವಂಥದ್ದು. ಹಾಗಾಗಿ ಜನವರಿ ಕೊನೆಯ ವಾರಕ್ಕೆ ಅಪಾಯಿಂಟ್ಮೆಂಟ್ ಸಿಗೋದು ಯಾವುದಾದ್ರೆ ಅದು ರಾಹುಲ್ ಗಾಂಧಿ ಅವ್ರದ್ದು ಇರ್ಬೋದು, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಇರ್ಬೋದು, ಅಥವಾ ವೇಣುಗೋಪಾಲ್ ಅವ್ರು ಇರ್ಬೋದು, ಯಾರು ಸಿಕ್ಕಿದ್ರು ಅವ್ರನ್ನ ಭೇಟಿ ಮಾಡಬೇಕು, ಕೆಲವೊಂದಷ್ಟು ಮಾತುಗಳನ್ನ ಆಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸುಮಾರು 4 ರಿಂದ 5 ಜನ ಸಚಿವರು ಇದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಆದರೆ ಅವರಿಗೆ ಸಮಯಾವಕಾಶ ಯಾವಾಗ ಸಿಗುತ್ತೆ ಮತ್ತು ಯಾವ ನಾಯಕರ ಭೇಟಿಗೆ ಅವಕಾಶ ಸಿಗುತ್ತೆ ಅನ್ನೋದ್ರ ಮೇಲೆ ಯಾವ್ಯಾವ ವಿಚಾರಗಳನ್ನ ಚರ್ಚೆ ಮಾಡ್ತಿರೋದು ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇರುತ್ತೆ. ಮಮತಾ. ಓಕೆ, ಧನ್ಯವಾದ ಸುಕೇಶ್ ತಮ್ಮ ಎಲ್ಲ ಮಾಹಿತಿಗೆ. ಓಕೆ, ನೋಡೋಣ ಪಾಪ ಕಾಂಗ್ರೆಸ್ ಶಾಸಕರ ಸ್ಥಿತಿ ಒಂಥರ ಅವರೆಲ್ಲರ ಬಾಯಿಗೂ ಟೇಪ್ ಹಾಕ್ಬಿಟ್ಟಿದ್ದಾರೆ. ಯಾರೂ ಮಾತಾಡೋಂಗಿಲ್ಲ, ಎಲ್ಲೂ ಮಾತಾಡೋಂಗಿಲ್ಲ. ಏನು ಮಾಡಬೇಕು ಅವರೆಲ್ಲ ಹಾಗಾದರೆ ಸಚಿವರು ಶಾಸಕರು?